ಖಂಡಿತ. ಈ ಪಠ್ಯವನ್ನು ಕನ್ನಡದಲ್ಲಿ ನೈಸರ್ಗಿಕವಾಗಿ, ಸಂಭಾಷಣಾ ಶೈಲಿಯಲ್ಲಿ ಅನುವಾದಿಸಲಾಗಿದೆ. ಐಸಿಸಿ ಪುರುಷರ ಟಿ20 ವಿಶ್ವಕಪ್ 2026ರ ಸೆಮಿಫೈನಲ್ಗೆ ಭಾರತ ಲಗ್ಗೆ ಇಟ್ಟಿದೆ. ಮಾರ್ಚ್ 1, 2026ರಂದು ಕೋಲ್ಕತ್ತಾದ ಈಡನ್ ಗಾರ್ಡನ್ಸ್ನಲ್ಲಿ ನಡೆದ ಪ್ರಮುಖ ಸೂಪರ್ 8 ಪಂದ್ಯವೊಂದರಲ್ಲಿ ವೆಸ್ಟ್ ಇಂಡೀಸ್ ತಂಡವನ್ನ 5 ವಿಕೆಟ್ಗಳಿಂದ ಸೋಲಿಸುವ ಮೂಲಕ ಭಾರತ ಈ ಸಾಧನೆ ಮಾಡಿದೆ. ಒಂದು ರೀತಿ ವರ್ಚುವಲ್ ಕ್ವಾರ್ಟರ್ ಫೈನಲ್ ಆಗಿದ್ದ ಈ ಗೆಲುವು, ಭಾರತ 196 ರನ್ಗಳ ಸವಾಲಿನ ಗುರಿಯನ್ನ ಇನ್ನೂ 4 ಎಸೆತಗಳು ಬಾಕಿಯಿರುವಾಗಲೇ ಯಶಸ್ವಿಯಾಗಿ ಬೆನ್ನಟ್ಟುವಂತೆ ಮಾಡಿತು. ಈ ಮೂಲಕ ಟೂರ್ನಿಯ ನಾಕೌಟ್ ಹಂತದಲ್ಲಿ ಭಾರತ ತನ್ನ ಸ್ಥಾನವನ್ನ ಖಚಿತಪಡಿಸಿಕೊಂಡಿದೆ. ಸಂಜು ಸ್ಯಾಮ್ಸನ್ ಕೇವಲ 50 ಎಸೆತಗಳಲ್ಲಿ 97 ರನ್ಗಳ ಭರ್ಜರಿ ಅಜೇಯ ಇನ್ನಿಂಗ್ಸ್ ಆಡುವ ಮೂಲಕ ಭಾರತದ ಚೇಸ್ಗೆ ಆಧಾರವಾಗಿದ್ರು. ಈ ಮೂಲಕ ಅವರಿಗೆ ಪಂದ್ಯಶ್ರೇಷ್ಠ ಪ್ರಶಸ್ತಿ ಲಭಿಸಿತು. ಮೊದಲು ಬ್ಯಾಟ್ ಮಾಡಿದ ವೆಸ್ಟ್ ಇಂಡೀಸ್ ತಂಡ 4 ವಿಕೆಟ್ ನಷ್ಟಕ್ಕೆ 195 ರನ್ಗಳ ಸ್ಪರ್ಧಾತ್ಮಕ ಮೊತ್ತ ಕಲೆ ಹಾಕಿತ್ತು. ಇಲ್ಲಿ ರಾಸ್ಟನ್ ಚೇಸ್ ಮತ್ತು ಜೇಸನ್ ಹೋಲ್ಡರ್ ಅವರ ಪ್ರಮುಖ ಕೊಡುಗೆ ಇತ್ತು. ಅತಿ ಮುಖ್ಯವಾದ ಈ ಪಂದ್ಯ ಎರಡೂ ತಂಡಗಳಿಗೂ ನಿರ್ಣಾಯಕವಾಗಿತ್ತು. ಗೆದ್ದ ತಂಡಕ್ಕೆ ಸೆಮಿಫೈನಲ್ ಸ್ಥಾನ ಖಚಿತವಾಗಿತ್ತು. ಭಾರತದ ಈ ಗೆಲುವು ಮಾರ್ಚ್ 5ರಂದು ಮುಂಬೈನಲ್ಲಿ ನಡೆಯಲಿರುವ ಇಂಗ್ಲೆಂಡ್ ವಿರುದ್ಧದ ರೋಚಕ ಸೆಮಿಫೈನಲ್ ಪಂದ್ಯಕ್ಕೆ ವೇದಿಕೆ ಸಿದ್ಧಪಡಿಸಿದೆ. ಸಮತೋಲಿತ ಪಂದ್ಯಗಳಿಗೆ ಹೆಸರುವಾಸಿಯಾದ ಈಡನ್ ಗಾರ್ಡನ್ಸ್ ಪಿಚ್, ಈ ರೋಚಕ ಸೂಪರ್ 8 ಕಾದಾಟಕ್ಕೆ ಸೂಕ್ತ ವೇದಿಕೆ ಕಲ್ಪಿಸಿಕೊಟ್ಟಿತ್ತು. ಇಲ್ಲಿ ವೇಗದ ಬೌಲರ್ಗಳು ಮತ್ತು ಸ್ಪಿನ್ನರ್ಗಳಿಬ್ಬರಿಗೂ ಸ್ವಲ್ಪ ನೆರವು ಸಿಕ್ಕಿತ್ತು. ಪಿಚ್ನ ಆರಂಭಿಕ ಅಂದಾಜಿನ ಪ್ರಕಾರ ಇದು ಉತ್ತಮ ಬ್ಯಾಟಿಂಗ್ ಪಿಚ್ ಅಂತಾನೆ ಹೇಳಲಾಗಿತ್ತು. ಆದ್ರೆ ಪಂದ್ಯ ಸಾಗಿದಂತೆ ಬೌಲರ್ಗಳಿಗೂ ಸಹಾಯ ಮಾಡುತ್ತೆ ಅನ್ನೋ ನಿರೀಕ್ಷೆಯಿತ್ತು. ಐತಿಹಾಸಿಕವಾಗಿ ಈಡನ್ ಗಾರ್ಡನ್ಸ್ನಲ್ಲಿ ಚೇಸಿಂಗ್ ಯಶಸ್ವಿಯಾಗಿದೆ. ಆದ್ರೆ ಈ ಟಿ20 ವಿಶ್ವಕಪ್ 2026ರಲ್ಲಿ ಮೊದಲು ಬ್ಯಾಟ್ ಮಾಡಿದ ತಂಡಗಳೇ ಹೆಚ್ಚು ಗೆಲ್ಲುವ ಟ್ರೆಂಡ್ ಇತ್ತು. ಇದು ಭಾರತದ ಈ ಚೇಸ್ ಇನ್ನಷ್ಟು ವಿಶೇಷವಾಗಿಸಿತು. ಈ ನಾಟಕೀಯ ಅಂತ್ಯ ಟಿ20 ಕ್ರಿಕೆಟ್ನ ಅನಿರೀಕ್ಷಿತ ಸ್ವಭಾವವನ್ನ ಮತ್ತೊಮ್ಮೆ ಸಾಬೀತುಪಡಿಸಿದೆ ಮತ್ತು ವಿಶ್ವಕಪ್ ನಾಕೌಟ್ ಪಂದ್ಯದ ಅಗಾಧ ಒತ್ತಡವನ್ನ ಎತ್ತಿಹಿಡಿದಿದೆ. ವೆಸ್ಟ್ ಇಂಡೀಸ್ ಇನ್ನಿಂಗ್ಸ್ ಶುರುವಾಗಿದ್ದು ರಾಸ್ಟನ್ ಚೇಸ್ ಮತ್ತೆ ಶಾಯ್ ಹೋಪ್ ಅವರ ಹೊಸ ಆರಂಭಿಕ ಜೋಡಿ ಜೊತೆ. ಓಪನರ್ ಆಗಿ ಮೊದಲ ಟಿ20 ಪಂದ್ಯ ಆಡೋಕೆ ಬಂದಿದ್ದ ಚೇಸ್, ಶುರುವಿನಲ್ಲಿ ಎಚ್ಚರಿಕೆಯಿಂದ ಆಡಿದ್ರು. ನಂತರ ವೇಗ ಹೆಚ್ಚಿಸಿ ಅರ್ಶ್ದೀಪ್ ಸಿಂಗ್ಗೆ 2 ಬೌಂಡರಿ, ಜಸ್ಪ್ರೀತ್ ಬುಮ್ರಾ ಎಸೆತಕ್ಕೆ 1 4 ಬಾರಿಸಿದ್ರು. ಶಾಯ್ ಹೋಪ್ 32 ರನ್ ಗಳಿಸಿದ್ರು. ಆದ್ರೆ 9ನೇ ಓವರ್ನಲ್ಲಿ ವರುಣ್ ಚಕ್ರವರ್ತಿ ಅವರ ವಿಕೆಟ್ ಕಿತ್ತು ಇಂಡಿಯಾಗೆ ಮೊದಲ ಬ್ರೇಕ್ ಥ್ರೂ ತಂದುಕೊಟ್ರು. ವೆಸ್ಟ್ ಇಂಡೀಸ್ ಬ್ಯಾಟಿಂಗ್ ಲೈನಪ್ ಎಷ್ಟು ಬಲಿಷ್ಠವಾಗಿದೆ ಅನ್ನೋದನ್ನ ಈ ಪಂದ್ಯ ತೋರಿಸ್ತು. ಮಧ್ಯದಲ್ಲಿ ಕೆಲವು ವಿಕೆಟ್ಗಳು ಬಿದ್ದರೂ ಕೊನೆಗೂ 20 ಓವರ್ಗಳಲ್ಲಿ 4 ವಿಕೆಟ್ ನಷ್ಟಕ್ಕೆ 195 ರನ್ ಕಲೆ ಹಾಕ್ತು. ಕೊನೆಯಲ್ಲಿ ರೋಮನ್ ಪೊವೆಲ್ ಮತ್ತು ಜೇಸನ್ ಹೋಲ್ಡರ್ ಅದ್ಭುತ ಆಟ ಆಡಿ 35 ಬಾಲ್ಗಳಲ್ಲಿ ಮುರಿಯದ 76 ರನ್ಗಳ ಜೊತೆಯಾಟ ಆಡಿದ್ರು. ಪೊವೆಲ್ 19 ಎಸೆತಗಳಲ್ಲಿ 34 ರನ್ ಗಳಿಸಿ ನಾಟ್ಔಟ್ ಆಗಿದ್ರೆ, ಹೋಲ್ಡರ್ 22 ಬಾಲ್ಗಳಲ್ಲಿ 37 ರನ್ ಗಳಿಸಿ ಅಜೇಯರಾಗಿ ಉಳಿದು ವೆಸ್ಟ್ ಇಂಡೀಸ್ ತಂಡ ಒಂದು ಬೃಹತ್ ಮೊತ್ತ ಕಲೆ ಹಾಕಲು ಸಹಾಯ ಮಾಡಿದ್ರು. ಭಾರತದ ಪರ ಜಸ್ಪ್ರೀತ್ ಬುಮ್ರಾ ಅತ್ಯುತ್ತಮವಾಗಿ ಬೌಲಿಂಗ್ ಮಾಡಿದ್ರು, 36 ರನ್ ನೀಡಿ 2 ವಿಕೆಟ್ ಪಡೆದ್ರು. ವರುಣ್ ಚಕ್ರವರ್ತಿ ಕೂಡ ಒಂದು ಪ್ರಮುಖ ವಿಕೆಟ್ ಪಡೆದ್ರು. ಆದ್ರೆ ಭಾರತದ ಫೀಲ್ಡಿಂಗ್ ಬಗ್ಗೆ ಮಾತಾಡೋದಾದ್ರೆ ಸುಧಾರಿಸೋಕೆ ಇನ್ನೂ ಸಾಕಷ್ಟು ಅವಕಾಶ ಇದೆ. ಈ ಟೂರ್ನಮೆಂಟ್ನಲ್ಲಿ ಇದುವರೆಗೆ 13 ಕ್ಯಾಚ್ಗಳನ್ನ ಕೈಚೆಲ್ಲಿದ ಬಗ್ಗೆ ವರದಿಗಳು ಬಂದಿವೆ. 71.1% ಕ್ಯಾಚಿಂಗ್ ದಕ್ಷತೆ ಹೊಂದಿರುವ ಭಾರತ, ಸೂಪರ್ 8 ತಂಡಗಳಲ್ಲಿ ಅತಿ ಕಡಿಮೆ ದಕ್ಷತೆ ಹೊಂದಿರುವ ತಂಡವಾಗಿದೆ. ಇಂಗ್ಲೆಂಡ್ ವಿರುದ್ಧದ ಹೈಪ್ರೆಷರ್ ಸೆಮಿಫೈನಲ್ಗೆ ತಯಾರಿ ನಡೆಸುವಾಗ ಈ ಫೀಲ್ಡಿಂಗ್ ವಿಚಾರಕ್ಕೆ ಹೆಚ್ಚು ಗಮನ ಕೊಡಬೇಕಿದೆ. ಈ ಟೂರ್ನಮೆಂಟ್ನಲ್ಲಿ ಈಡನ್ ಗಾರ್ಡನ್ಸ್ ಪಿಚ್ ಮೊದಲು ಬ್ಯಾಟಿಂಗ್ ಮಾಡುವ ತಂಡಗಳಿಗೆ ಹೆಚ್ಚು ಸಹಾಯ ಮಾಡ್ತಿತ್ತು ಅನ್ನೋ ಮಾತಿತ್ತು. ಆದ್ರೆ ಈ ಪಂದ್ಯದಲ್ಲಿ ಚೇಸಿಂಗ್ ಸಕ್ಸಸ್ ಆಯ್ತು. ಇದು ಪಿಚ್ನ 2 ಮುಖಗಳನ್ನ ತೋರಿಸಿಕೊಡ್ತು. 196 ರನ್ಗಳ ಗುರಿ ಬೆನ್ನತ್ತಿದ ಭಾರತದ ಇನ್ನಿಂಗ್ಸ್ನಲ್ಲಿ ಸಂಜು ಸ್ಯಾಮ್ಸನ್ ತಕ್ಷಣವೇ ತಮ್ಮ ಆಕ್ರಮಣಕಾರಿ ಆಟದ ಸೂಚನೆ ನೀಡಿದ್ರು. 3ನೇ ಓವರ್ನಲ್ಲಿ ಅಕೀಲ್ ಹೊಸೈನ್ ವಿರುದ್ಧ 1 ಬೌಂಡರಿ ಮತ್ತು 2 ಸಿಕ್ಸರ್ಗಳನ್ನು ಸಿಡಿಸಿ ಒಟ್ಟು 17 ರನ್ ಕಲೆ ಹಾಕಿದ್ರು. ಈ ಬಿರುಸಿನ ಆರಂಭದ ಹೊರತಾಗಿಯೂ ಹೊಸೈನ್ ತಿರುಗೇಟು ನೀಡಿದ್ರು. ಪುಲ್ ಶಾಟ್ ಆಡುವ ಪ್ರಯತ್ನದಲ್ಲಿ ಎಡವಿದ ಅಭಿಷೇಕ್ ಶರ್ಮಾ ಅವರನ್ನು ಔಟ್ ಮಾಡಿದ್ರು. ಇಶಾನ್ ಕಿಶನ್ ಕೂಡ ಇದೇ ರೀತಿ ಜೇಸನ್ ಹೋಲ್ಡರ್ಗೆ ವಿಕೆಟ್ ಒಪ್ಪಿಸಿದ್ರು. ಇದರಿಂದ ಆರಂಭದಲ್ಲೇ ಭಾರತದ ಮೇಲೆ ಒತ್ತಡ ಹೆಚ್ಚಾಯಿತು. ಆದ್ರೆ ಸ್ಯಾಮ್ಸನ್ಗೆ ಭಾರತದ ಟಿ20 ನಾಯಕ ಸೂರ್ಯಕುಮಾರ್ ಯಾದವ್ ರೂಪದಲ್ಲಿ ಒಬ್ಬ ನಿರ್ಣಾಯಕ ಜೊತೆಗಾರ ಸಿಕ್ಕಿದ್ರು. ಈ ಜೋಡಿ ನಿಧಾನವಾಗಿ 58 ರನ್ಗಳ ಜೊತೆಯಾಟ ಕಟ್ಟಿ ಇನ್ನಿಂಗ್ಸ್ಗೆ ಸ್ಥಿರತೆ ತಂದ್ರು. ಇದರ ಪರಿಣಾಮವಾಗಿ ಅರ್ಧಭಾಗದ ವೇಳೆಗೆ ಭಾರತ 2 ವಿಕೆಟ್ಗೆ 98 ರನ್ ಗಳಿಸಿ ಕೊನೆಯ 10 ಓವರ್ಗಳಲ್ಲಿ ನಿಖರವಾಗಿ 98 ರನ್ಗಳ ಅಗತ್ಯವಿತ್ತು. ವೆಸ್ಟ್ ಇಂಡೀಸ್ ಬೌಲರ್ಗಳು, ಅದರಲ್ಲೂ ಶಮರ್ ಜೋಸೆಫ್ ಮತ್ತು ರೋಸ್ಟನ್ ಚೇಸ್, ಮಧ್ಯಮ ಓವರ್ಗಳಲ್ಲಿ ತಮ್ಮ ಬೌಲಿಂಗ್ ನಿಯಂತ್ರಣವನ್ನು ಬಿಗಿಗೊಳಿಸಿದ್ರು. 2 ಓವರ್ಗಳಲ್ಲಿ ಕೇವಲ 6 ರನ್ ಮಾತ್ರ ನೀಡಿ ಪಂದ್ಯದ ಗತಿಯನ್ನು ಕ್ಷಣಕಾಲ ತಮ್ಮತ್ತ ತಿರುಗಿಸಿಕೊಂಡ್ರು. ಜೋಸೆಫ್, ಸೂರ್ಯಕುಮಾರ್ ಯಾದವ್ ಅವರನ್ನು ಔಟ್ ಮಾಡಿದ್ರು. ಇದು ಭಾರತದ ಮೇಲಿನ ಒತ್ತಡವನ್ನು ಮತ್ತಷ್ಟು ಹೆಚ್ಚಿಸಿತು. ಆದ್ರೆ ತಿಲಕ್ ವರ್ಮಾ ಸ್ಯಾಮ್ಸನ್ಗೆ ಜೊತೆಯಾದ್ರು. 15 ಎಸೆತಗಳಲ್ಲಿ ಬಿರುಸಿನ 27 ರನ್ ಗಳಿಸಿ 15ನೇ ಓವರ್ನಲ್ಲಿ ಅವರು ಔಟ್ ಆಗೋ ಮೊದಲೇ ಭಾರತದ ಮೇಲಿದ್ದ ಒತ್ತಡವನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಿದ್ರು. ಈ ಜೊತೆಯಾಟ ಸ್ಯಾಮ್ಸನ್ ಅವರ ಅಂತಿಮ ಹೀರೋಯಿಕ್ ಆಟಕ್ಕೆ ನಿರ್ಣಾಯಕ ವೇದಿಕೆ ಕಲ್ಪಿಸಿತು. ಒತ್ತಡದ ಪರಿಸ್ಥಿತಿಯಲ್ಲೂ ಭಾರತ ಉತ್ತಮ ರನ್ ರೇಟ್ ಕಾಯ್ದುಕೊಳ್ಳಬಲ್ಲದು ಮತ್ತು ಪಂದ್ಯದ ಏರಿಳಿತಗಳಿಗೆ ಹೊಂದಿಕೊಳ್ಳಬಲ್ಲದು ಅನ್ನೋದನ್ನ ಇದು ಸಾಬೀತುಪಡಿಸಿತು.
ಈ ಮಧ್ಯಮ ಓವರ್ಗಳಲ್ಲಿ ಬ್ಯಾಟರ್ಗಳು ಮತ್ತು ಬೌಲರ್ಗಳು ತೆಗೆದುಕೊಂಡ ಕಾರ್ಯತಂತ್ರದ ನಿರ್ಧಾರಗಳು ಪಂದ್ಯದ ಅಂತಿಮ ಫಲಿತಾಂಶದ ಮೇಲೆ ದೊಡ್ಡ ಪರಿಣಾಮ ಬೀರಿದವು. 48 ಬಾಲಿಗೆ 92 ರನ್ ಬೇಕಿತ್ತು, ಓವರ್ಗೆ 11.50 ರನ್ ಹೊಡೆಯೋದು ಕಷ್ಟ ಅನ್ನೋ ಥರ ಇತ್ತು. ಆದ್ರೆ ಸಂಜು ಸ್ಯಾಮ್ಸನ್ ಆಟನೇ ಇಲ್ಲಿ ನಿರ್ಣಾಯಕ ಪಾತ್ರ ವಹಿಸ್ತು. ಅವರು ಯಾವ ಬಾಲ್ಗೆ ಹೊಡಿಬೇಕು, ಎಲ್ಲಿ ಹೊಡಿಬೇಕು ಅಂತ ಕರೆಕ್ಟಾಗಿ ನೋಡ್ಕೊಂಡು ರಿಸ್ಕ್ ತಗೊಳ್ದೆ ಬೌಂಡರಿಗಳನ್ನ ಸಿಡಿಸಿದ್ರು. ಹೀಗೆ ವೆಸ್ಟ್ ಇಂಡೀಸ್ ಕೈಯಲ್ಲಿದ್ದ ಪಂದ್ಯವನ್ನ ಕಸಿದುಕೊಂಡ್ರು. ಸ್ಯಾಮ್ಸನ್, ಹಾರ್ದಿಕ್ ಪಾಂಡ್ಯ ಜೊತೆಗೊಂದು, ಆಮೇಲೆ ಶಿವಮ್ ದುಬೆ ಜೊತೆಗೊಂದು, ಹೀಗೆ ಒಳ್ಳೆ ಜೊತೆಗಾರಿಕೆ ಕಟ್ಕೊಂಡು ಭಾರತವನ್ನ ಗೆಲುವಿನಂಚಿಗೆ ತಗೊಂಡು ಹೋದ್ರು. ಕೊನೆಯ ಓವರ್ಗಳಲ್ಲಿ 30 ಬಾಲಿಗೆ 50 ರನ್ ಬೇಕಾಗಿದ್ದಾಗ ಸ್ಯಾಮ್ಸನ್ ಮತ್ತೆ ಪಾಂಡ್ಯ ಆ ಚೇಸ್ನ ನೈಸಾಗಿ ನಿಭಾಯಿಸಿದ್ರು. ಹಾರ್ದಿಕ್ ಪಾಂಡ್ಯ 14 ಬಾಲಿಗೆ 17 ರನ್ ಕೊಡುಗೆ ನೀಡಿದ್ರು, ಆದ್ರೆ 19ನೇ ಓವರ್ನಲ್ಲಿ ಜೇಸನ್ ಹೋಲ್ಡರ್ ಬೌಲಿಂಗ್ನಲ್ಲಿ ಔಟಾಗಿ ಹೋದ್ರು. ಆದ್ರೆ ಶಿವಮ್ ದುಬೆ ಬಂದ ತಕ್ಷಣ ಮೊದಲ ಬಾಲ್ನಲ್ಲೇ ಒಂದು ಮುಖ್ಯವಾದ ಬೌಂಡರಿ ಸಿಡಿಸಿದ್ರು. ಆಗ ಕೊನೆ ಓವರ್ಗೆ ಭಾರತಕ್ಕೆ 7 ರನ್ ಮಾತ್ರ ಬೇಕಿತ್ತು. ಅದಾಗ್ಲೇ ಟಿ20 ವಿಶ್ವಕಪ್ ಚೇಸ್ನಲ್ಲಿ ವಿರಾಟ್ ಕೊಹ್ಲಿ ಮಾಡಿದ್ದ ಭಾರತದ ಅತಿ ಹೆಚ್ಚು ವೈಯಕ್ತಿಕ ಸ್ಕೋರ್ನನ್ನ ಮೀರಿಸಿದ್ದ ಸ್ಯಾಮ್ಸನ್ ಪಂದ್ಯವನ್ನ ಸ್ಟೈಲ್ ಆಗಿ ಮುಗಿಸಿದ್ರು. ಅವರು 1 ಸಿಕ್ಸ್ 1 4 ಹೊಡೆದು 4 ಬಾಲ್ ಬಾಕಿ ಇರೋವಾಗ್ಲೇ ಚೇಸ್ ಮುಗಿಸಿದ್ರು. ಕೊನೆಗೆ 97 ರನ್ ಗಳಿಸಿ ಅಜೇಯರಾಗಿ ಉಳಿದ್ರು. ಈ ಭರ್ಜರಿ ಪ್ರದರ್ಶನ ಭಾರತದ ಗೆಲುವಿಗೆ ಕಾರಣವಾಗಿದ್ದಷ್ಟೇ ಅಲ್ಲ, ಒಂದು ವರ್ಚುವಲ್ ನಾಕೌಟ್ ಪಂದ್ಯದಲ್ಲಿ ಪ್ರೆಷರ್ನಲ್ಲೂ ಪರ್ಫಾರ್ಮ್ ಮಾಡೋ ಸ್ಯಾಮ್ಸನ್ ಅವರ ಸ್ವಭಾವ ಮತ್ತು ಸಾಮರ್ಥ್ಯವನ್ನ ಎತ್ತಿ ಹಿಡೀತು. 12 4 4 ಸಿಕ್ಸ್ ಒಳಗೊಂಡ ಅವರ ಈ ಇನ್ನಿಂಗ್ಸ್ ಭಾರತವನ್ನ ಸೆಮಿಫೈನಲ್ಗೆ ತಗೊಂಡು ಹೋಗೋಕೆ ಸಹಾಯ ಮಾಡಿದ ಒಂದು ಸ್ಪೆಷಲ್ ಆಟ ಅಂತ ಎಲ್ಲರೂ ಹೊಗಳಿದ್ರು. ಅವರು ಹೊಡೆದ ನಿರ್ಣಾಯಕ ಹೊಡೆತಗಳು ಹೈಸ್ಟೇಕ್ಸ್ ಕ್ರಿಕೆಟ್ನಲ್ಲಿ ಪ್ರತಿಯೊಬ್ಬ ಆಟಗಾರನ ವೈಯಕ್ತಿಕ ಸಾಮರ್ಥ್ಯ ಎಷ್ಟು ಮುಖ್ಯ ಅನ್ನೋದನ್ನ ತೋರಿಸ್ತು. ವೆಸ್ಟ್ ಇಂಡೀಸ್ ವಿರುದ್ಧದ ಭರ್ಜರಿ ಗೆಲುವಿನ ನಂತರ ಭಾರತ ಐಸಿಸಿ ಪುರುಷರ ಟಿ20 ವಿಶ್ವಕಪ್ 2026ರ ಸೆಮಿಫೈನಲ್ಗೆ ಅಧಿಕೃತವಾಗಿ ಎಂಟ್ರಿ ಕೊಟ್ಟಿದೆ. ಈಗ ಭಾರತ ಮಾರ್ಚ್ 5, 2026ರಂದು ಮುಂಬೈನ ವಾನ್ಖೇಡೆ ಕ್ರೀಡಾಂಗಣದಲ್ಲಿ ನಡೆಯುವ ಎರಡನೇ ಸೆಮಿಫೈನಲ್ನಲ್ಲಿ ಇಂಗ್ಲೆಂಡ್ ತಂಡವನ್ನು ಎದುರಿಸಲಿದೆ. ಈ ಪಂದ್ಯವು ಈ ಎರಡು ಕ್ರಿಕೆಟ್ ದಿಗ್ಗಜರ ನಡುವಿನ ಹಿಂದಿನ ಭರ್ಜರಿ ಕಾದಾಟಗಳನ್ನು ನೆನಪಿಸುವಂತಹ ಒಂದು ನಿರೀಕ್ಷಿತ ಮರುಪಂದ್ಯಕ್ಕೆ ವೇದಿಕೆ ಕಲ್ಪಿಸಿದೆ. ಮೊದಲ ಸೆಮಿಫೈನಲ್ನಲ್ಲಿ ಮಾರ್ಚ್ 4, 2026ರಂದು ಕೋಲ್ಕತ್ತಾದ ಈಡನ್ ಗಾರ್ಡನ್ಸ್ನಲ್ಲಿ ಸೌತ್ ಆಫ್ರಿಕಾ ನ್ಯೂಜಿಲೆಂಡ್ ತಂಡವನ್ನು ಎದುರಿಸಲಿದೆ. ಈ ಎರಡೂ ಸೆಮಿಫೈನಲ್ ಪಂದ್ಯಗಳ ವಿಜೇತರು ನಂತರ ಮಾರ್ಚ್ 8, 2026ರಂದು ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಟೂರ್ನಿಯ ಗ್ರ್ಯಾಂಡ್ ಫಿನಾಲೆಗೆ ಪ್ರವೇಶಿಸಲಿದ್ದಾರೆ. ಭಾರತ ಮತ್ತು ಶ್ರೀಲಂಕಾ ಜಂಟಿಯಾಗಿ ಆಯೋಜಿಸಿರುವ 2026ರ ಐಸಿಸಿ ಪುರುಷರ ಟಿ20 ವಿಶ್ವಕಪ್ನಲ್ಲಿ 8 ವಿಭಿನ್ನ ಕ್ರೀಡಾಂಗಣಗಳಲ್ಲಿ 55 ಪಂದ್ಯಗಳಲ್ಲಿ ಒಟ್ಟು 20 ತಂಡಗಳು ಸ್ಪರ್ಧಿಸುತ್ತಿವೆ. ಟೂರ್ನಿಯ ಮಾದರಿ ಹೀಗಿದೆ: ಮೊದಲು ಗುಂಪು ಹಂತ, ನಂತರ ಸೂಪರ್ 8ರ ಹಂತ ಮತ್ತು ನಂತರ 2 ಸೆಮಿಫೈನಲ್ಗಳು ಹಾಗೂ ಅಂತಿಮ ಪಂದ್ಯವನ್ನು ಒಳಗೊಂಡ ನಾಕೌಟ್ ಹಂತ. ಸಂಜು ಸ್ಯಾಮ್ಸನ್ ಅವರ ವರ್ಚುವಲ್ ಕ್ವಾರ್ಟರ್ ಫೈನಲ್ನಲ್ಲಿನ ಅದ್ಭುತ ಪ್ರದರ್ಶನದೊಂದಿಗೆ ಭಾರತ ಬಲವಾದ ಫಾರ್ಮ್ ಮತ್ತು ಸ್ಥಿರತೆಯನ್ನು ಪ್ರದರ್ಶಿಸಿ ಸೆಮಿಫೈನಲ್ಗೆ ಕಾಲಿಟ್ಟಿದೆ. ಇಂಗ್ಲೆಂಡ್ ವಿರುದ್ಧದ ಮುಂಬರುವ ಸೆಮಿಫೈನಲ್ ಪಂದ್ಯ ಮತ್ತೊಂದು ರೋಮಾಂಚಕ ಕಾದಾಟವನ್ನು ಖಚಿತಪಡಿಸುತ್ತದೆ. ಭಾರತ ತನ್ನ ಅಜೇಯ ಓಟವನ್ನು ಮುಂದುವರಿಸಲು ಮತ್ತು ಅಂತಿಮವಾಗಿ ಟಿ20 ವಿಶ್ವಕಪ್ ಪ್ರಶಸ್ತಿಗಾಗಿ ಸೆಣಸಲು ಎದುರು ನೋಡುತ್ತಿದೆ. ಭಾರತೀಯ ಕ್ರೀಡಾಂಗಣಗಳಲ್ಲಿ ಅಗ್ರ ತಂಡಗಳು ಅಂತಿಮ ಕಿರೀಟಕ್ಕಾಗಿ ಹೋರಾಡಲು ಟೂರ್ನಿಯ ರೋಮಾಂಚಕ ಮುಕ್ತಾಯಕ್ಕೆ ವೇದಿಕೆ ಸಜ್ಜಾಗಿದೆ. ಟೂರ್ನಿ ಅಂತಿಮ ಹಂತದತ್ತ ಸಾಗುತ್ತಿದ್ದಂತೆ ಪ್ರತಿ ಪಂದ್ಯದ ಮಹತ್ವವೂ ಅಪಾರವಾಗಿ ಹೆಚ್ಚಾಗುತ್ತಿದೆ.